ಅದಾರಿ ಏನೇನು ಮಾತಾಡ್ತೀರಿ ಮಾತಾಡ್ರಿ. ಹಾಂ ಚಲೋ ಆಗೈತ್ರಿ. ನಮಸ್ಕಾರ ಬಂಧುಗಳೇ, ನಾನು ಸಂತೋಷ್ ಶುಗಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಾಗಲಕೋಟೆ. ಇವತ್ತು ಜಮಖಂಡಿಯಲ್ಲಿ ಏನು KRS ಪಕ್ಷದ ಕಾರ್ಯಚಟುವಟಿಕೆ ಮತ್ತು ಜಮಖಂಡಿ ಅಲ್ಲಿ ಯಾವ ರೀತಿಯಾಗಿ KRS ಪಕ್ಷಕ್ಕೆ ನಮ್ಮ ಜನ KRS ಪಕ್ಷದ ಸೈನಿಕರು KRS ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಯಾಕಂದರೆ KRS ಪಕ್ಷದ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ನಮಗೆ ನಮ್ಮ KRS ಪಕ್ಷಕ್ಕೆ ಬಲವನ್ನು ತುಂಬ್ತಾ ಇದ್ದಾರೆ ಎಲ್ಲ ಯುವಕರು. ಇವತ್ತು ನಾವು ಬಂದಿರುವಂಥ ವಿಷಯ ಏನಂದರೆ, ಕೆಲವೊಂದು ಪಕ್ಷದ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬೇಕು. ಮತ್ತು 7ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಏನಿದೆಯೋ ಚಿತ್ರದುರ್ಗದಲ್ಲಿ, ಎಲ್ಲರೂ ಕೂಡ ಅಲ್ಲಿ ನಾವು ಆ ಒಂದು ಸಂಸ್ಥಾಪನಾ ದಿನಾಚರಣೆಗೆ ಹೋಗ್ಬೇಕಂತ ಹೇಳಿ ಅದನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಸ್ಥಳೀಯವಾಗಿ ನಡೀತಾ ಇರುವಂಥ KPSC ಏನು ಹಗರಣ ಆಯಿತು, ಆ ಹಗರಣ ಬದಲು ಏನು ಅದ್ರ ಬದಲು ಕೂಡ ಏನು ಸೋಮವಾರ ಅಥವಾ ಮಂಗಳವಾರ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಹಳ್ಳಿಯ ಭಾಗದಲ್ಲಿ ಯಾವ ಮೂಲಭೂತ ಸೌಕರ್ಯಗಳು, ಫಾರ್ ಎಕ್ಸಾಂಪಲ್ ಲೋಕಾಪುರದಲ್ಲಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ಬೇಕು ಚರ್ಚೆ ಮಾಡಬೇಕು ಅದನ್ನು ಕೂಡ ಚರ್ಚೆ ಮಾಡಿದ್ದೀವಿ. KPSCದಾಗಿರ್ಬೋದು, ಅದ್ರ ಬಗ್ಗೆ ಸಾಗರ್ ಕುಂಬಾರ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. KPSCಯಲ್ಲಿ ನಡೆದಂಥ ಹಗರಣ ಬಗ್ಗೆ ನಾವು ಏನು ಮನವಿ ಕೊಡಬೇಕಾಗಿದೆ, ಸೋಮವಾರ ಅಥವಾ ಮಂಗಳವಾರ ಮನವಿ ಕೊಡ್ತಾ ಇದ್ದೀವಿ. KRS ಪಕ್ಷದ ವತಿಯಿಂದ, ಬಾಗಲಕೋಟೆ ಘಟಕದ ವತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ಪಕ್ಷದ್ದು ಮತ್ತು ಕಾರ್ಯಚಟುವಟಿಕೆ ಬಗ್ಗೆ ಸಾಗರ್ ಅವರು ಮುಂದಿನ ಮಾತನ್ನು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ಈಗಾಗಲೇ ನಮ್ಮ ಸಂತೋಷ್ ಶುಗಾರ್ ಅವರು ಹೇಳಿದ ಪ್ರಕಾರ ಜಮಖಂಡಿ ತಾಲೂಕಿನಲ್ಲಿ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಎಲ್ಲ KRS ಪಕ್ಷದ ಸೈನಿಕರು ಸೇರಿಕೊಂಡು ಸಭೆಯನ್ನು ಮಾಡಿ, ಸಭೆಯಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಅದೇ ಕಾರಣವಾಗಿ ನಮ್ಮ ಪಕ್ಷದ ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ಪಕ್ಷದಿಂದ KPSCಯಲ್ಲಿ ನಡೆದಿರುವಂಥ ಅಕ್ರಮ ಮತ್ತು ಅನ್ಯಾಯದ ವಿರುದ್ಧ ಈಗಾಗಲೇ ಹಲವು ದಿನಗಳಿಂದ ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತಾನೆ ಬಂದಿದ್ದೀವಿ. ಗೊತ್ತಿರಲಿ ನಿಮಗೆ, ದೇಶದಲ್ಲಿ UPSC ಹೇಗೋ ರಾಜ್ಯದಲ್ಲಿ KPSCನೂ ಹಾಗೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಒಂದು ಕಾರಣಕ್ಕಾಗಿ KPSCಯನ್ನು ಸ್ಥಾಪನೆ ಮಾಡಿದರು. ಕರ್ನಾಟಕ ಲೋಕ ಸೇವಾ ಆಯೋಗ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು, KPSC ಅಧ್ಯಕ್ಷರು ಅವರು ಶಿವಶಂಕರಪ್ಪ ಸಾವ್ಕಾರ ಅಂತ ಹೇಳಿ, ನಿಜವಾಗ್ಲೂ ಸಾವ್ಕಾರನವರು. ಯಾಕಂದರೆ ಬಡವರ ಮಕ್ಕಳ ಭವಿಷ್ಯವನ್ನು ಬೆಂಕಿ ಹಚ್ಚಿ ತಮ್ಮ ಮಕ್ಕಳು ಮಾತ್ರ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿ, ಇಲ್ಲದೇ ಇರುವಂಥದ್ದನ್ನು ಸೃಷ್ಟಿ ಮಾಡಿ ತಮ್ಮ ಮಕ್ಕಳಿಗೆ, ತಮ್ಮ ಮನೆಯ ಮಕ್ಕಳಿಗೇ ಉದ್ಯೋಗ ಕೊಡಿಸುವಂಥ ಹುನ್ನಾರ ಇವರಲ್ಲಿ ಇದೆ ಅಂದಾಗ, ಬಡವರ ಮಕ್ಕಳು ರಾಜ್ಯದಲ್ಲಿರುವಂಥ ಎಷ್ಟೋ ಆಸ್ಪಿರೆಂಟ್ಗಳು, ಪರೀಕ್ಷಾರ್ಥಿಗಳ ಭವಿಷ್ಯ ಮತ್ತು ಪರೀಕ್ಷಾರ್ಥಿಗಳ ಬದುಕು ಇವರ ಕಣ್ಣಿ ಕಾಣಲಿಲ್ವಾ? ತಮ್ಮ ಮನೆ ಮಕ್ಕಳು ಮಾತ್ರ ಮಕ್ಕಳ, ಬೇರೆಯವರ ಮಕ್ಕಳಲ್ವಾ? ಬಡವರ ಮಕ್ಕಳಲ್ವಾ? ಇವತ್ತು ಒಬ್ಬ ತಂದೆ ತಾಯಿ ಎಷ್ಟೇ ಬಡತನ ಇದ್ರೂ ಕೂಡ ಅವ್ರ ಹೊಟ್ಟೆ ಬಟ್ಟೆನ ಕಟ್ಟಿ ಉಪವಾಸವನ್ನ ಅನುಭವಿಸಿದ್ರು ಕೂಡ ನನ್ನ ಮಗ ನನ್ನ ಮಗಳು ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು, ಒಂದು ಸರ್ಕಾರಿ ನೌಕರಿಯನ್ನು ಹಿಡಿಬೇಕು, ಒಂದು ಸರ್ಕಾರಿ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಹಗಲು ಕಷ್ಟಪಡ್ತಾರೆ, ಆಸೆ ಪಡ್ತಾರೆ. ಆ ಕಣ್ಣುಗಳಲ್ಲಿ ಕಣ್ಣೀರನ್ನು ಎಷ್ಟೋ ಸುರಿಸಿರ್ತಾರೆ. ಅದ್ಯಾವುದು ಕೂಡ ಇವತ್ತಿನ ಈ ಒಂದು KPSC ಆಯೋಗಕ್ಕಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕಾಣಿಸೋದೇ ಅಲ್ವಾ? ಬಡವರ ಕಣ್ಣೀರಿಗೆ ಬೆಲೆನೇ ಅಲ್ವಾ? ಬಡವರ ಕಷ್ಟಗಳಿಗೆ ಪ್ರತಿಫಲನೇ ಅಲ್ವಾ? ಎಲ್ಲಿವರೆಗೂ ಈ ಒಂದು ಬಂಡ ಬದುಕನ್ನು, ಈ ಒಂದು ಬಂಡ ಆಡಳಿತವನ್ನು ನಡೆಸ್ತೀರಿ? ನಾಚಿಕೆ ಆಗೋದಿಲ್ವಾ? ಗೊತ್ತಿರಲಿ ನಿಮಗೆ, ಈಗಾಗಲೇ ರಾಜ್ಯದ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ. KRS ಪಕ್ಷ ಮಾಡುವಂಥ ಹೋರಾಟಗಳಿಗೆ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಇದೇ ರೀತಿ ಆಡಳಿತವನ್ನು ಮುಂದುವರೆದಿದೆ ಆದರೆ ರಾಜ್ಯದ ಜನ ದಂಗೆ ಹೇಳ್ತಾರೆ. ಈಗಾಗಲೇ ನೀವು ಗೊತ್ತಿರಬಹುದು, ದೆಹಲಿಯಲ್ಲಿ ಆದಂಥ ಘಟನೆಗಳು, CJPಯಿಂದ ನಡೆದಿರುವಂಥ ಹೋರಾಟ ಎಷ್ಟು ವ್ಯಾಪ್ತಿ ಅಷ್ಟೇ ಅಲ್ಲದೇನೆ ಇಡೀ ಜಗತ್ತಿನಾದ್ಯಂತ ಭಾರತವನ್ನು ತಿರುಗಿ ನೋಡ್ತಾ ಇದೆ. ಅಷ್ಟೊಂದು ಭ್ರಷ್ಟಾಚಾರ, ಅಷ್ಟೊಂದು ಅಕ್ರಮಗಳು, ಅಷ್ಟೊಂದು ಅನ್ಯಾಯಗಳು ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಹಾಸುಹೊಕ್ಕಾಗಿದೆ. ಇವತ್ತಿಗೂ ನಮ್ಮ ರಾಜ್ಯದಲ್ಲಿರುವಂಥ 224 ಮತಕ್ಷೇತ್ರಗಳು, 224 MLAಗಳಿದ್ದಾರೆ. ದುರ್ಬೀನಾಗಿ ಹುಡುಕ್ಬೇಕಾಗತ್ತ ನೀವು ಪ್ರಾಮಾಣಿಕರಿದ್ದೀರಾ ಅಂತೇಳಿ. ಇವತ್ತು ಕೂಡ 224 MLAಗಳು ಯಾರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಅಥವಾ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವತ್ತೂ ಕೂಡ ಯಾವುದೇ ಅಧಿಕಾರಿಗೆ ನೀ ಲಂಚ ತಗೋಬೇಡಪ್ಪ ಅಂತ ಸಾರ್ವಜನಿಕವಾಗಿ ಹೇಳಿದ್ದನ್ನ ಇದುವರೆಗೂ ನಾನು ನೋಡೇ ಇಲ್ಲ. ನನಗೆ ಮತ ಹಾಕಿ ನನ್ನನ್ನು ಗೆಲ್ಲಿಸಿಕೊಟ್ಟು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನನಗೊಂದು ಕರ್ತವ್ಯವನ್ನು
ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಸೇವೆ ಮಾಡಬೇಕಾಗಿದೆ ನಾನು. ನೀನು ಯಾವತ್ತೂ ಕೂಡ ಅವ್ರ ಕಡೆಯಿಂದ ಯಾರೇ ಬಂದರೂ ಕೂಡ ನೀನು ಲಂಚ ತಗೋಬೇಡ, ಅವ್ರ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿಕೊಡು ಅಂತ ಇವತ್ತಿಗೂ ಕೂಡ ಯಾವುದೇ ಒಬ್ಬ MLA ಆಗಿರೋ ಒಬ್ಬ ಶಾಸಕ ಆಗಿರಲಿ ಹೇಳಿದ್ದನ್ನ ನಾನು ಕೇಳಿಲ್ಲ. ಇಷ್ಟರ ಮಟ್ಟಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ವಿದ್ಯಾರ್ಥಿಗಳು ಕಲ್ತ್ಕೊತಿದ್ದಾರೆ. ಕಾಲಕ್ಕೆ ಸರಿಯಾಗಿ ನೋಟಿಫಿಕೇಶನ್ ಆಗ್ತಾ ಇಲ್ಲ, ಹುದ್ದೆಗಳನ್ನು ಭರ್ತಿ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಸರ್ಕಾರದ ವೈಫಲ್ಯ. ಸರ್ಕಾರ ತಮ್ಮ ಕುರ್ಚಿಗಾಗಿ ಅಲ್ಲಿರುವಂತವ್ರು ತಮ್ಮ ಕುರ್ಚಿ ಉಳಿಸೋದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಜನಸಾಮಾನ್ಯರ ಬಗ್ಗೆ, ಈ ಪರೀಕ್ಷಾರ್ಥಿಗಳ ಬಗ್ಗೆ, ಓದಿ ಕುಳಿತಂತ ಯುವಕ ಯುವತಿಯರ ಬಗ್ಗೆ ಅವ್ರಿಗೆ ಯೋಚನೆನೇ ಇಲ್ಲ. ಎಲ್ಲಿವರೆಗೂ ಈ ಬಂಡ ಬದುಕನ್ನ ಬದುಕ್ತೀರಿ ನೀವು? ನಾಚಿಕೆ ಆಗೋದಿಲ್ವಾ ನಿಮಗೆ? ಪ್ರತಿನಿತ್ಯ ಯಾವುದೇ ಒಂದು ಮಾಧ್ಯಮದಲ್ಲಿ, ಟಿವಿ ಮಾಧ್ಯಮಗಳಾಗಿರ್ಬೋದು, ಯೂಟ್ಯೂಬರ್ಸ್ಗಳಲ್ಲಾಗಿರ್ಬೋದು, ಪತ್ರಿಕೆಗಳಲ್ಲಾಗಿರ್ಬೋದು, ಪ್ರತಿದಿನ ರಾಜ್ಯದಲ್ಲಿ ಒಂದಲ್ಲ ಒಂದು ಹಗರಣ ಬೆಳಕಿ ಬರ್ತಾನೆ ಇದೆ. ಎಷ್ಟೊಂದು ಹಗರಣಗಳು ಮಾಡಿದ್ದೀರಾ ಸ್ವಾಮಿ ನೀವು? ಕರ್ನಾಟಕ ರಾಜ್ಯ ಸಮೃದ್ಧವಾದಂತ ರಾಜ್ಯ, ಗಂಧದ ಬೀಡು ಏನೆಲ್ಲ ಕರಿತಾ ಇದ್ರ, ಇವತ್ತು ಹಗರಣಗಳ ನಾಡು ಅಂತ ಕರೆಯುವ ಮಟ್ಟಕ್ಕೆ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಓದಿಟ್ಟಿದ್ದಾರೆ ಈಗ ಇವತ್ತಿನ ರಾಜಕಾರಣಿಗಳೆಲ್ಲರೂ. ಅಧಿಕಾರಿಗಳು ಅದ್ರ ತಕ್ಕಾಗೇನೆ ಇದ್ದಾರೆ. ಪ್ರತಿನಿತ್ಯ ಆ ಇಲಾಖೆ ಅಧಿಕಾರಿಗೆ ಲೋಕಾಯುಕ್ತ ರೈಡ್ ಆಯ್ತು, ಆ ಇಲಾಖೆ ಅಧಿಕಾರಿಯಲ್ಲಿ ಅಷ್ಟು ಕೋಟಿ ಸಿಕ್ತು, ಈ MLA ಇದನ್ನ ಹಗರಣ ಮಾಡಿದ. ಜನಸಾಮಾನ್ಯರು, ನಮ್ಮ ರಾಜ್ಯದ ಜನ ನ್ಯೂಸ್ ನೋಡೋದಕ್ಕೂ ಕೂಡ ಹೇಸಿಗೆ ಪಡ್ತಿದ್ದಾರೆ. ಆ ಮಟ್ಟಿಗೆ ನೀವು ಎಷ್ಟು ಹೇಳಿದ್ರು ಕೊನೆಯದಾಗಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ ಜನಪ್ರತಿನಿಧಿಗಳಿಗೂ ಹೇಳ್ತಾ ಇದ್ದೀನಿ, ಶಾಸಕರಿಗೆ ಹೇಳ್ತಾ ಇದ್ದೀನಿ, ಸಂಸದರಿಗೆ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ನೌಕರರು ಎಲ್ಲರೂ ಬಂದ್ರು. ಅದರಲ್ಲಿ ಸರ್ಕಾರಿ ನೌಕರರು ಅಂದ್ರೆ ಎಲ್ಲರೂ ಬಂದ್ರು. ಜಿಲ್ಲಾಧಿಕಾರಿ ಇಂದ ಹಿಡಿದು ಇವನವರೆಗೂ, ಒಬ್ಬ ಜವಾನ್ವರೆಗೂ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಾಮಾಣಿಕ, ನಮ್ಮ ತೆರಿಗೆ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಾ ಇದೆ ಸರ್ಕಾರ, ಆ ಸಂಬಳಕ್ಕೆ ನಿಯತ್ತಾಗಿರಿ. ನೀವು ಸಂಬಳದಿಂದಲೇ ನಿಮ್ಮ ಬದುಕನ್ನು ಕಟ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ನಾವು ಗೌರವಿಸ್ತೀವಿ. ನಾವು ಅಷ್ಟೇ ಅಲ್ಲ, KRS ಪಕ್ಷ ಅಷ್ಟೇ ಅಲ್ಲದೆ ರಾಜ್ಯ ಜನ ಕೂಡ ನಿಮ್ಮನ್ನು ಗೌರವದಿಂದ ಕಾಣ್ತಾರೆ. ನೀವು ಏನಾದರೂ ಗಿಂಬಳಕ್ಕೆ ಆಸೆ ಪಟ್ಟರೆ ಡೆಲ್ಲಿಯಲ್ಲಿ ಮಾತ್ರ ಆಗಿದೆ, ಗೊತ್ತಿರಲಿ, ಹೋರಾಟ ಡೆಲ್ಲಿಯಲ್ಲಿ ಮಾತ್ರ ಆಗಿದೆ. ಅದು ಇನ್ನು ಮುಂದೆ ದೇಶವ್ಯಾಪಿ ಆಗುತ್ತೆ, ರಾಜ್ಯದಲ್ಲಿ ಕೂಡ ಆಗೋದಕ್ಕೆ ಅಂತ ಒಂದು ಹೋರಾಟ ಆಗೋದಕ್ಕೆ ತುಂಬಾ ದೂರ ಏನಿಲ್ಲ. ಇದೇ ಥರ ಇರುತ್ತಂದ್ರೆ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದೆ. ನೀವು ಏನೆಲ್ಲ ಹಗರಣಗಳು ಮಾಡಿದ್ರು, ಆ ಹಗರಣಗಳ ಬಯಲು KRS ಪಕ್ಷ ಇದೆ. ನಾವು ಅಧಿಕಾರ ಇಲ್ಲ ಅನ್ನೋದೊಂದು ಬಿಟ್ಟರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಏನಾದರೂ ಇದ್ರೆ ಅದು BJP ಅಲ್ಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅಷ್ಟರ ಮಟ್ಟಿಗೆ ಇವತ್ತು ಜನಪರವಾದಂಥ ಹೋರಾಟಗಳನ್ನ, ವಿದ್ಯಾರ್ಥಿಗಳಿಗೆ ನೆರವಾಗುವಂಥ ಹೋರಾಟಗಳನ್ನ KRS ಪಕ್ಷ ಹಮ್ಮಿಕೊಳ್ತಾ ಇದೆ. ಅದೇ ತೆರನಾಗಿ ಈಗ KPSCಯಲ್ಲಿ ಏನು ಅಕ್ರಮಗಳು, ಹಗರಣಗಳಾಗಿದ್ದಾವಲ್ಲ, ಇದು ಸಂಪೂರ್ಣ ತನಿಖೆ ಆಗಬೇಕು. ಮತ್ತು ಯೋಗ್ಯರಿಗೆ ಈಗಾಗಲೇ ನಿಜವಾಗ್ಲೂ ಹಗಲ ರಾತ್ರಿ ಕಷ್ಟಪಟ್ಟು ಓದಿ ಏನೋ ಪರೀಕ್ಷೆನ ಯಶಸ್ವಿ ಮಾಡಿದ್ದಾರೆ, ಪರೀಕ್ಷೆಯನ್ನು ಎದುರಿಸಿದ್ದಾರೆ, ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ನೀವು ಕೆಲಸವನ್ನು ಕೊಡಬೇಕು. ಅದೇ ತೆರನಾಗಿ ಇನ್ನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸರಿಸುಮಾರು 3 ಲಕ್ಷಕ್ಕಿಂತಲೂ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ. ಗೊತ್ತಿರಲಿ, ಅದರ 10 ಪಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಯುವಕ ಯುವತಿಯರು ಕಲಿತ ಕೂತಿದ್ದಾರೆ. ಯಾವಾಗ ಕರಿತೀರಾ, ಯಾವಾಗ ಕಾಲ್ಫಾರ್ಮ್ ಮಾಡ್ತೀರಾ, ಯಾವಾಗ ನೋಟಿಫಿಕೇಶನ್ ಹೊರಡಿಸ್ತೀರಾ ಅಂತೇಳಿ ದಯವಿಟ್ಟು ಅವ್ರಿಗೆ ನಿರಾಶೆ ಮಾಡ್ದೇನೆ. ಇನ್ನೊಂದು ಮಾತು ಹೇಳಿದರೆ KPSC ರದ್ದು ಮಾಡಿದರೆ ಅಂತ ನಮ್ಮ ರಾಜ್ಯ ಇನ್ನೂ ಸುಭಿಕ್ಷವಾಗತ್ತೆ. KPSCಯಿಂದ ಯಾವುದೇ ರೀತಿ ಉಪಯೋಗಗಳು ಇಲ್ಲ. ರದ್ದು ಮಾಡಿದ್ರೆ ಒಳ್ಳೇದಲ್ಲ. ಯಾಕಂದರೆ ಪರೀಕ್ಷೆ ನಡೆಸೋದಕ್ಕೆ ಈಗಾಗಲೇ ನಮ್ಮಲ್ಲಿ KE ಅಂತ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ ನಮ್ಮಲ್ಲಿ, ಸಾಕು ಅದೊಂದು. ಈಗೇನು KPSC ಅವಶ್ಯಕತೆ ಆಗಿ KPSC ಯಾವಾಗ ಸ್ಥಾಪನೆ ಆಗಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಗರಣಗಳೇ ನಡೆದಿದ್ದಾವೆ. ಯಾವುದೇ ನೋಟಿಫಿಕೇಶನ್ ಇರಲಿ, ಎಲ್ಲ ನೋಟಿಫಿಕೇಶನ್ ಹಗರಣಗಳೇ ಇದಾವೆ. KPSCಯಲ್ಲಿ ಇವತ್ತಿಗೂ ಅದು ಪಾರದರ್ಶಕವಾಗಿ ಆಡಳಿತ ಮಾಡೋದಕ್ಕೆ ಅಥವಾ ಪಾರದರ್ಶಕವಾದ ಸೇವೆಯನ್ನು ನೀಡೋದಕ್ಕೆ ಸಂಪೂರ್ಣವಾಗಿ KPSC ವಿಫಲವಾಗಿದೆ. ಜೀವಂತವಾಗಿ ಇರಿಸಿ ಅಂತ ಹೇಳ್ತಾ, ಈಗ ಇಲ್ಲಿವರೆಗೂ ನಂಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನನ್ನ ಬಾಗಲಕೋಟೆ ಜಿಲ್ಲೆಯ ಸೈನಿಕರಿಗೆ ತುಂಬ ಧನ್ಯವಾದ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ, KRS ಪಾರ್ಟಿಗೆ ಜಯವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ, KRS ಪಾರ್ಟಿಗೆ ಎಲ್ಲರಿಗೂ ನಮಸ್ಕಾರ.
ಎಲ್ರಿಗೂ ನಮಸ್ಕಾರ.